3,500 ಕಣ್ರು. ಆ ಪಟ್ನಾಯಕ್ ಬಾಂಬೆ ಗಲಿಗಳು ನೋಡೋ ದೇವ್ರು ಕಣ್ರು. ಇದೇ ತರ ವ್ಯಾಪಾರ ಆಗ್ಬಿಟ್ರೆ ಇನ್ನು 3 ತಿಂಗಳಲ್ಲಿ ಪೈಯತ್ತ ಫ್ಲೈಟ್ ಅಲ್ಲಿ ದುಬೈ ಸೆಟ್ಲ್ ಆಗ್ಬಿಡ್ಬೋದು. ಪಟ್ನಾಯಕ್ ಬಂದ್ರು ನಮಸ್ಕಾರ ಸರ್. ನಿಮಗೆ 100 ವರ್ಷ ಆಯ್ತು ಸರ್. ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದೀವಿ ಸರ್. ನೆನೆ ಯಾಕೆ ಬರಲಿಲ್ಲ ಸರ್? ತುಂಬಾ ಕಲೆಕ್ಷನ್ ಇತ್ತಪ್ಪ. ಹೌದಾ? ರಾತ್ರಿ ಎಲ್ಲ ಓಡಾಟ. ನೆನೆ ಕಲೆಕ್ಷನ್ ಎಷ್ಟಾಯ್ತು ಸರ್? 3,500 ರೂಪಾಯಿ ಸರ್. ಓ ಸಾಯಿರಾಮ್ ಸಾಯಿರಾಮ್. ಬಾಬಣ್ಣ ನೆನ್ನೆ ಬಂಡವಾಳ ಅಂತ 450 ರೂಪಾಯಿ ಕೊಡ್ನಲ್ಲ, ಅದನ್ನ ಪಕ್ಕಕ್ಕಿಡು. ತಗೊಳ್ಳಿ ಸರ್. ನಿಮ್ ದುಡ್ಡು ನಮ್ಗೆ ಎಲ್ಲ ಕ್ಲಿಯರ್ ಆಗೋಯ್ತು. ಬಡ್ಡಿ ದುಡ್ಡು ನೆನ್ನೆ ತಗೊಂಡ್ರಲ್ಲ ನೀವು? ನೆನ್ನೆ ಕೊಟ್ಟಿದ್ದು ಅರ್ಧ ಅಷ್ಟೇ, ಇನ್ನು 50 ಬಾಕಿ ಇದೆ, ಕೊಡು. 100 ರೂಪಾಯಿ ಬಡ್ಡಿ. ಹೌದು. ಏನೇ ಯೋಚನೆ ಮಾಡ್ತಿದ್ಯಾ? ಕೊಡು ಕೊಡು. ಈಗ ಎಷ್ಟಿದೆ? 3,000 ರೂಪಾಯಿ ಇದೆ ಸರ್. 3,000. ಈ ವ್ಯಾಪಾರಕ್ಕೆ ಬಂಡವಾಳ ಹಾಕಿದವನು ಯಾರು? ನೀವೇ. ಎಷ್ಟಾದ್ರೂ ಅನುಭವಿಸ್ಬೇಕಾದವನು ಯಾರು? ನೀವೇ. ಲಾಭ ಬಂದ್ರೆ ತಗೋಬೇಕಾದವನು ಯಾರು? ಸರ್ ಎಲ್ಲ ನೀವೇ ತಗೊಂಡ್ಬಿಟ್ರಲ್ಲ ಸರ್. ಬಾಬಣ್ಣ ಪಕ್ಕದ ಬಾ, ಇಲ್ಲಿ ಕೂತ್ಕೋ. ಇಲ್ಲಿ ನೋಡು, ಎಲ್ಲಾನು ತಗೊಳ್ಳೋಷ್ಟು ಸ್ವಾರ್ಥಿ ನಾನಲ್ಲ. ಇದ್ರಲ್ಲಿ ನಿಮ್ಮ ಶ್ರಮಾನು ಇದೆ. ಹೌದು ಸರ್. ನಿಮಗರ್ಧ, ನನಗರ್ಧ. ಓಕೆ ಸರ್, ಓಕೆ ಸರ್. ಕೊಡಿ ಸರ್, ಕೊಡಿ ಸರ್, ಕೊಡಿ ಸರ್. ಇಲ್ಲಿ ಕೇಳ್ರಪ್ಪ, ಇಲ್ಲಿ ಕೇಳಿ. ಇನ್ನೂ ಲೆಕ್ಕ ಮುಗ್ದಿಲ್ಲ. ಪಾವ್ ಬಾಜಿ ಗಾಡಿ ಬಾಡಿಗೆ 300, ಪ್ಲೇಟು ಸ್ಪೂನು ಪಿನಾಯಲ್ಲು ಒಲೆಗೆ ಅಂತ 300. ಪಲ್ಸರ್ ಗಾಡಿ ಬಾಡಿಗೆ 1,000 ರೂಪಾಯಿ. ಪಲ್ಸರಿಗೆ 1,000? ಈ ಮುಂಬೈಲಿ ಅಷ್ಟೇ ಕಣಪ್ಪ. ಈಗ ಒಟ್ಟು ಎಷ್ಟಾಯ್ತು ಹೇಳು? ನಮಗ್ ಲೆಕ್ಕ ಗೊತ್ತಾಗ್ತಿಲ್ಲ, ಹೋಗ್ರಿ. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊತೀಯ? 2,500 ರೂಪಾಯಿ ಆಯ್ತು. ಕುಡಿಲಿ ಸರ್. ಇಲ್ಲಿ 1,500 ಇದೆ ಸರ್. ಇಲ್ಲಿ ಬಿಡು ಬಾಬಣ್ಣ, ಎಲ್ಲೋಗ್ತೀಯಾ? 1,000 ರೂಪಾಯಿ ಎಲ್ಲೋಗುತ್ತೆ? ನೀವೆಲ್ಲ ಮ್ಯಾನ್ಷನ್ ಬಿಟ್ಟು ಎಲ್ಲೋಗ್ತೀರಪ್ಪ? ಏನು ತಲೆ ಕೆಡಿಸ್ಕೊಬೇಡಿ. ತಗೋ ಬಂಡವಾಳ. ಎಣಿಸ್ಬೇಡ, 50 ಕಮ್ಮಿ ಇರುತ್ತೆ. ಹಿಂಗಾದ್ರೆ ನಾವು ಲಕ್ಷ್ಮಿ ಬಿಟ್ಟಲ್ಲಿ ಯಾವಾಗ ಆಗ್ತೀವಿ? ದುಬೈಗೆ ಯಾವಾಗ ಹೋಗ್ತೀವಿ? ಬಾಬಣ್ಣ, ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ಏನ್ ಹೇಳಿದ? ನಮಗ್ ಗೊತ್ತಿಲ್ಲ ರೀ. ಕೆಲಸ ನೀನು ಮಾಡು, ಫಲಾನುಫಲನ ನನಗ್ ಬಿಡು. ಉಪ್ಪಿಗಿಂತ ರುಚಿ. ಏನು ಇದು? ಪ್ಲೇಟ್ ಎಲ್ಲ ಹೊಡೆದಾಕಿದ್ಯಾ? ಸರ್ ಕೈ ಜಾರಿ 2 ಹೊಡೆದೋಯ್ತು. 2 ಅಲ್ಲ 4. ಪ್ಲೇಟ್ 25 ರೂಪಾಯಿ ತಲ, 4ಕ್ಕೆ 100 ರೂಪಾಯಿ. ಸರ್ ನಾನು 2 ಸಾರ್ ಹೊಡೆದಿರೋದು. ಅವನ ಲೆಕ್ಕ ಕೆರೆ ಹಾಕಿ ಸರ್. ಸಾಯ್ಬೇಕಾದ್ರೆ ಹೊತ್ಕೊಂಡ ಹೋಗ್ತಾನೆ. ಟಪ್ಪ ನನ್ ಮಗ. ರಕ್ತ ರಕ್ತ ಕಟ್ರೋ, ರಕ್ತ. ಈರುಳ್ಳಿ ಕತ್ತರಿಸ್ಬೇಕಾದ್ರೆ ಬೆಳ್ಳಿ ಕತ್ತರಿಸ್ಕೊಂಡ್ಬಿಟ್ಟೆ ಕಟ್ರೋ. ಏನು ಆಗಿಲ್ಲ, ಯೋಚನೆ ಮಾಡ್ಬೇಡ. ಗಾಯ ಅನ್ನೋದು ಒಂದು ಸವಿ ನೆನಪಿದ್ದ ಹಾಗೆ. ನಿಮ್ಮೆರಳು ಕೂಡ ಕುಯ್ತೀನಿ, ಸವಿ ನೆನಪು ಹಂಚ್ಕೊಬಹುದು. ನೋಡ್ರಿ ಹೇಗ್ ಮಾತಾಡ್ತಾ ಇದಾರೆ. ಸರಿಯಾಗಿ ನೋಡಿ ಸರ್, ಎಷ್ಟೊಂದು ರಕ್ತ ಹೋಗ್ತಾ ಇದೆ. ಆಂಬುಲೆನ್ಸ್ ಫೋನ್ ಮಾಡಿ. ನಿಂತ್ಕೊಂಡ್ರು. ಇಷ್ಟು ಸಣ್ಣ ಗಾಯಕ್ಕೆ ಆಂಬುಲೆನ್ಸ್ ಅರ್ಶನ ಹಚ್ಚಿದ್ರೆ ಹೋಗುತ್ತೆ. ಸರ್ ನಮ್ ಫ್ರೆಂಡ್ಗೆ ಇದೇ ತರ ಸೆಪ್ಟಿಕ್ ಆಗ್ಬಿಟ್ಟು ಕೈಯೇ ಕತ್ತರಿಸ್ಬಿಟ್ರು ಸರ್. ಅಯ್ಯೋ ಸಾಕ್ ನಿಲ್ಸ್ಬಿಡಪ್ಪ ನಿನ್ ಕತೆನಾ. ನಿನ್ ದರಿದ್ರ ಬಿಟ್ಟು ಬೇರೆ ಏನಿಲ್ಲ ಇದ್ರಲ್ಲಿ. ಆ ಹುಡುಗಿ ಅಲ್ಲಯ್ಯ. ಚಿಂತೆ ಮಾಡ್ಬೇಡ, ಬರ್ತಾಳೆ. ಅಂತ ಕುಲಗೆಟ್ಟ ನಿಕೃಷ್ಟ ಗತಿಗೆಟ್ಟ ಜೀವನದಲ್ಲೂ ಒಂದಿನ यहाँ खाने को कुछ मिलेगा क्या? मैं आपसे पूछ रही हूँ, खाने को कुछ मिलेगा क्या? मिलेगा ಅಂದ್ರೇನಪ್ಪ? ನೀವು ಕನ್ನಡದವ್ರಾ? ನಿಮ್ಮನ್ನ ರೀ, ನೀವು ಕನ್ನಡದವ್ರಾ? ಹೌದು. ನೀವು ನಿಮ್ಮೂರ್ ಯಾವ್ದ್ರಿ? ಬ್ಯಾಂಗ್ಳೂರ್. ನಮ್ಮೂರ್ ಮೈಸೂರ್ ರೀ. ನಮ್ಮ ಅಕ್ಕ ನಿಮ್ಮೂರ್ಗೆ ಕೊಟ್ಟಿರೋದು. ನಮ್ಮ ಬಾವ ದೊಡ್ಡ DCP. ಅದಿರ್ಲಿ, ನಿಮ್ ಹೆಸರು? ವಸುಂಧರ. ಇವ್ರು? ಇವಳು ನನ್ನ ಫ್ರೆಂಡ್ ರೇವತಿ. ನಾನ್ ಬಾಬು ಅಂತ, ದುಬೈ ಬಾಬು ಅಂತಾರೆ. ನಾನ್ ಕೇಳಿದ್ನ? ಇವ್ರಿಗೆ ಹೇಳ್ದೆ. ಇಲ್ಲಿ ತಿನ್ನಕ್ಕೇನಾದ್ರೂ ಸಿಗತ್ತಾ? ತಿನ್ನಕ್ಕೆಲ್ಲ ಸಿಗತ್ತಾನ? ಇಲ್ಲೇ ಪಕ್ಕದಲ್ಲೇ ನಮ್ ಕನ್ನಡಿಗರದು ಪಾಪಾಜಿ ಅಂಗಡಿ ಇದೀರಿ. ಪಾಪದ ಹುಡುಗರು ನಮ್ಮವ್ರೆ ದುಬೈಗೆ ಹೋಗ್ಬೇಕು ಅಂತ ಯಾರೋ ಯಾಮರ್ಸ್ಬಿಟ್ಟು ಭಿಕ್ಷೆ ಮಾಡ್ಕೊಂಡು ತಿಂತಾ ಇದ್ರು. ನಾನೇ ಅಯ್ಯೋ ಪಾಪ ಅಂದ್ಬಿಟ್ಟು ಪಾಪಾಜಿ ಅಂಗಡಿ ಇಟ್ಕೊಂಡಿದ್ದೀನಿ. ಇಸ್ ಇಟ್? ಇಷ್ಟಕ್ಕೂ ನೀವೇನ್ ಕೆಲಸ ಮಾಡ್ತಿದ್ದೀರಾ? ಸಾಫ್ಟ್ವೇರ್ ಇಂಜಿನಿಯರ್. ಯಾವ ಕಂಪನಿ? HP. ಅದು ಗ್ಯಾಸ್ ಕಂಪನಿ ಅಲ್ವಾ? ಅದು HP ಅಂದ್ರೆ ಇಂಡಿಯಾಲಿ ಬಹಳ ಫೇಮಸ್ ಅಲ್ವಾ? ನಮ್ ಕಂಪ್ನಿಗೆ HP ಅಂತ ಇದ್ರೆ ಇಂಡಿಯಾ ಫೇಮಸ್ ಆಗುತ್ತೆ ಅಂತ ಇಟ್ಟಿದ್ದೀನಿ. ಇಷ್ಟಕ್ಕೂ ನೀವೇನ್ರಿ ಅವ್ರ ಪಾಪ ಅಶು ಅಂತ ಇದಾರೆ. ಬನ್ನಿ ಮೇಡಮ್, ನೀವು ಬನ್ನಿ, ಪ್ಲೀಸ್ ಕಮ್ ಪ್ಲೀಸ್. ಬನ್ನಿ ಕೂತ್ಕೊಳ್ಳಿ. ಏನಪ್ಪ ದೊಡ್ಡಿ, ವ್ಯಾಪಾರ ಹೆಂಗಿದೆ? ನಿಮ್ಗೋಸ್ಕರ ಕಸ್ಟಮರ್ಸ್ ಕರ್ಕೊಂಡ್ ಬಂದಿದ್ದೀನಯ್ಯ. ನೋಡಿ, ನೀವು ಬಾಂಬೆಲಿ ಎಲ್ಲೇ ಇದ್ರು ಪಾಪಾಜಿ ತಿನ್ಬೇಕು ಅಂದ್ರೆ ಇಲ್ಲಿಗೆ ಬರ್ಬೇಕು. ಚೆನ್ನಾಗಿರುತ್ತೆ ಅಂತಲ್ಲ, ಪಾಪ ಇವ್ರ ಜೀವನ ನಡಿಬೇಕಲ್ಲ. ಸಾಲ್ಟ್ ಪ್ಯಾಕೆಟ್ ತರ ಕೇಳಿದ್ನಲ್ಲ, ತಂದಿಯಾ? ಏನ್ ಮಕ ನೋಡ್ತಾ ಇದೀಯಾ? ಮಸಾಲೆ ಎಲ್ಲ ಸೀದೋಗುತ್ತೆ. ಏನ್ರಿ ಇದು? ನಿಮ್ಮನ್ನ ಸಾಲ್ಟ್ ಪ್ಯಾಕೆಟ್ ತಗೊಂಡ್ ಬಂದ್ರ ಅಂತ ಕೇಳ್ತಿದ್ದಾರೆ. ಅಲ್ಲಯ್ಯ ದೊಡ್ಡಿ, ಇಷ್ಟೆಲ್ಲ ಬಂಡವಾಳ ಹಾಕಿ ವ್ಯಾಪಾರ ಇಟ್ಕೊಂಡಿದೀನಿ, ಒಂದ್ ಸಾಲ್ಟ್ ಪ್ಯಾಕೆಟ್ ಕೊಡದೇ ಇರ್ತೀನಿ ಅನ್ನೋ ದೊಡ್ಡಿ. ತುಂಬಾ ಗ್ರೇಟ್. ಯಾಕ್ರಿ? ಪಾಪ ಭಿಕ್ಷಕರಿಗೆ ಲೈಫ್ ಕೊಟ್ಟಿದ್ದೀರಾ. ದೊಡ್ಡಿ ಬಿಸ್ನೆಸ್ ಮ್ಯಾಗ್ನೆಟ್ ಅಂತ ಯಾರಪ್ಪ? ಅದೆಲ್ಲ ಇರ್ಲಿ, ಕಸ್ಟಮರ್ ಇಟ್ಕೊಂಡು ಏನೇ ನೀನ್ ಆರ್ಡರ್ ತಗೊಳ್ದೆ. ಆರ್ಡರ್ ಕೊಟ್ಟಿರ್ತಾನೆ ತಗೊಳಕ್ಕೆ. ಏನೋ ಒಂದ್ ಸ್ಪೆಷಲ್ ತಗೊಂಬ ಹೋಗಯ್ಯ. ಕೆಲಸ ಮಾಡ್ಕೊ ಹೋರಯ್ಯ. ಆಮೇಲೆ ನೀವು ಬಾಂಬೆಗೆ ಬಂದಿದ್ದೇನಕ್ಕೆ? ಒಂದು ಮುಖ್ಯವಾದ ಕೆಲ್ಸದ ಮೇಲೆ ನಾನ್ ಬಾಂಬೆಗೆ ಬಂದೆ. ಓಹೋ. ಅದಕ್ಕಾಗಿ ಬಹಳ ಕಡೆ ಸುತ್ತಬೇಕಾಗಿದೆ. ಇವಳು ಬಹಳ ಬಿಸಿ.
ನನ್ಗೂ ಈ ಪ್ಲೇಸ್ ಹೊಸ್ದು. ಹೊಸು ಅವ್ರೆ, ನೀವ್ ಇನ್ಮೇಲೆ ಏನು ತಲೆ ಕೆಡಿಸ್ಕೊಂಬೇಡಿ. ನಾನ್ ಇರ್ತೀನಲ್ಲ ನಿಮ್ ಜೊತೆಲಿ, ನಾನ್ ನಿಮ್ಗೆ ಹೆಲ್ಪ್ ಮಾಡ್ತೀನಿ. ನೀವೇನು ಯೋಚನೆ ಮಾಡಬೇಡಿ. ಮಗ ನೋಡ್ತಾ ಇದ್ದೀಯ ನೀನು? ಕೊಡ್ತಾ ಇದೀನಲ್ಲ. ತರ್ಲೆಗಳು ತರ್ಕೊಂಡು ಹೋಗ್. ನಿಮ್ಗೆ ಯಾಕೆ ತೊಂದ್ರೆ? ಹಂಗ ಅನ್ಕೊಂಬೇಡಿ. ಒಬ್ಬ ಕನ್ನಡದವನಾಗಿ ಒಬ್ಬ ಕನ್ನಡತಿಗೆ ಹೆಲ್ಪ್ ಮಾಡಿಲ್ಲ ಅಂದ್ರೆ ಹಾಗೆ ತೊಳಿ ತೊಳಿ ತಿನಿ 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 ತಿನಿ. ಮತ್ತೆ ನಿಮ್ಮ ಆಫೀಸು? ಆಫೀಸು ಆಫೀಸ್ ನಾನು ಹೋದ್ರೆ ಹೋದೆ ಬಿಟ್ರೆ ಬಿಟ್ಟೆ ಅಲ್ಲದೆ ಆಫೀಸ್ ಇದ್ದಂಗೆ. ಇವತ್ತು ಮಂಡೇ, ಆಫೀಸ್ ಇಲ್ವಾ? ಅದೇನಂದ್ರೆ ಈ ಬಾಂಬೆ ಟ್ರಾಫಿಕ್ ಜಾಸ್ತಿ ಆಗ್ಬಿಟ್ಟು ಅದಕ್ಕೆ ಬೆಳಿಗ್ಗೆ ಬೇಗ ಹೋಗ್ಬಿಟ್ಟು ಕೆಲಸ ಮುಗಿಸ್ಕೊಂಡು ಬೇಗ ಬಂದ್ಬಿಡ್ತೀನಿ. ಹುಡುಗರಿಗೆ ಹೆಲ್ಪ್ ಮಾಡ್ತಾ ಇರ್ತೀನಿ. ಸರಿ ತಗೋ. ದುಡ್ಡಿ ಒಳಗಡೆ ನಾಳೆ ಪಟ್ನಾಯಕ್ ಬಂದ್ರೆ ಏನೋ ಹೇಳ್ತೀಯಾ? ಪಟ್ನಾಯಕ್ ಯಾರು? ಅವ್ನು ಇನ್ನೊಬ್ಬ ದೊಡ್ಡ ಭಿಕ್ಷುಕ. ಏನ್ ನೋಡ್ತಾ ಇದೀಯ ಅಲ್ಲಿ? ಕಾಯ್ತಾ ಇದ್ದೀನಿ. ಏನು ಕಸ್ಟಮರ್ಸ್ ನ? ಅಲ್ಲ, ನನ್ ಗರ್ಲ್ ಫ್ರೆಂಡ್ ನ. ನಿನ್ನ ಬೇವರ್ಸಿ ಬದುಕಿಗೆ ಅದು ಬೇರೆ ಕಡಿಮೆ ನಿನಗೆ. ಹೌದ್ರಿ, ಕಡಿಮೆ ಆಗಿದೆ ಅಂತಾನೆ ಕಾಯ್ತಾ ಇದ್ದೀನಿ. ಇದು ನೀವ್ ಯಾಕೆ ಸದ್ಯಕ್ಕೆ? ಪಲ್ಸರ್ ನಂದು ಪರ್ಸನಲ್ ಕೆಲಸಕ್ಕೆ ಪಲ್ಸರ್ ಯೂಸ್ ಮಾಡಬಾರ್ದು. ಅವಳ ಹತ್ರ ಸಾಫ್ಟ್ವೇರ್ ಇಂಜಿನಿಯರ್ ಸುಳ್ಳು ಹೇಳಿದೀನಿ. ಬೈಕ್ ಇಲ್ದಿದ್ರೆ ಹಾಗೆ ₹1,000 ಪರ್ಸನಲ್ ಕೆಲಸಕ್ಕೆ ₹1,000. ತಗೊಂಡ್ರಿ. ಹಾಯ್, ಗುಡ್ ಮಾರ್ನಿಂಗ್. ಹೌ ಆರ್ ಯು? ಚೆನ್ನಾಗಿದ್ದೀನಿ. ಬನ್ನಿ ಕೂತ್ಕೊಳ್ಳಿ, ಹೋಗೋಣ. ಇವ್ರು ಯಾರು? ಅದೇ ಅವತ್ತು ಹೇಳಿದ್ನಲ್ಲ, ದೊಡ್ಡ ಭಿಕ್ಷುಕ. ಹೇಳ್ರು ಅವ್ರಿಗೆ ಕರೆಕ್ಟ್ ಆಗಿ ಹೇಳ್ರು. ಪ್ಲೀಸ್ ಕಮ್, ಹತ್ಕೊಳ್ಳಿ ಬನ್ನಿ. ಏನು ಟೆನ್ಷನ್ ಅಲ್ಲಿದ್ದೀರಾ? ನೋಡಿ, ನಾನು SLC ಎಕ್ಸಾಮ್ ಕಟ್ಟಿದಾಗ್ಲೂ ಇಷ್ಟೊಂದು ಟೆನ್ಷನ್ ಆಗಿರ್ಲಿಲ್ಲ. ನಿಮ್ ಕಣ್ಣಲ್ಲಿ ಕಣ್ಣಿಟ್ಟಂತೂ ನನ್ಗೆ ಹೇಳಕ್ಕಾಗಲ್ಲ. ತಲೆ ತಗ್ಸ್ಕೊಂಡೇ ಹೇಳ್ಬಿಡ್ತೀನಿ. ನನಗೆ ನಿಮ್ಮನ್ನ ಕಂಡ್ರೆ ತುಂಬಾ ಇಷ್ಟ ರೀ. ಐ ಲವ್ ಯು. ಅಲ್ಲ, ನಾನೇನ್ರ ತಪ್ಪು ಮಾತಾಡಿದ್ನೇನ್ರಿ? ಬಾಬು ಅವರೇ, ನಿಮ್ ಹುಡುಗಾಟ, ಚೆಲ್ಲಾಟ, ಮುಗ್ಧತೆ ನನ್ಗಿಷ್ಟ ಆಯ್ತು. ಅದಕ್ಕೆ ನಿಮ್ ಜೊತೆ ನಾನ್ ಕ್ಲೋಸ್ ಆಗಿ ಮೂವ್ ಮಾಡ್ದೆ. ನೀವ್ ನನ್ ಬಗ್ಗೆ ಯೋಚನೆ ಮಾಡ್ದ ಹಾಗೆ ನಾನ್ ನಿಮ್ ಬಗ್ಗೆ ಯೋಚನೆ ಮಾಡಿಲ್ಲ. ಹೋಗ್ಲಿ ಬಿಡಿ, ನನ್ನ ಬಗ್ಗೆ ಯೋಚನೆ ಮಾಡಿಲ್ಲ ಅಂತ ಹೇಳಿದ್ರಿ. ನಿನ್ ಕಂಡ್ರೆ ಅಸಹ್ಯ ಕಣೋ ಅಂತ ಹೇಳಿಲ್ಲಲ್ಲ. ಅಟ್ಲೀಸ್ಟ್ ಇನ್ನು ಮುಂದೆನಾದ್ರೂ ನಾನು ಹಾಕಿರೋ ಅಪ್ಲಿಕೇಶನ್ ಬಗ್ಗೆ ನೀವು ಯೋಚನೆ ಮಾಡಿ ಓಕೆ ಅನ್ಬಿಟ್ರೆ ನಿಮ್ ಮನ್ಸಲ್ಲಗೋ ಸ್ಥಾನ ಸಿಕ್ಕಿದ್ರೆ ಆ ದುಬೈಗೆ ಹೋದಷ್ಟೇ ಆನಂದ. ಮೈ ಡಿಯರ್ ಬಾಯ್ಸ್, ವೆಲ್ಕಮ್ ವೆಲ್ಕಮ್. ಇವತ್ತು ನಿಮ್ಗೆಲ್ಲ ಫುಡ್ ಫೆಸ್ಟಿವಲ್. ಏನ್ ಬೇಕೋ ಅದನ್ನ ಕುಡಿರಿ, ಎಷ್ಟು ಬೇಕೋ ಅಷ್ಟನ್ನು ತಿನ್ನಿ. ವಸುಂಧರಾ ಬೆಟ್ಸ್ ದುಬೈ ಬಾಬು. ಹೌದು, ಇಷ್ಟಕ್ಕೆ ಅವಳು ಓಕೆ ಅಂದ್ಲೇನಾ? ಓಕೆ ಅಂದಂಗೇನೆ. ಅಂದಂಗೇನ್ರೇನು? ನನ್ನ ಮನ್ಸರಲ್ಲಿ ಅವಳು ಹೇಳಿದೀನಿ, ಯೋಚನೆ ಮಾಡಿರ್ತೀನಿ ಅಂತ ಹೇಳಿದಾಳೆ. ಅರ್ಧ ಆದಂಗೆ ಅಲ್ವಾ? ಬಾಬು, ಇವಾಗ ಏನಾದ್ರೂ ಆ ಪಟ್ನಾಯಕ್ ಬಂದು ಅಯ್ಯೋ, ಇದಕ್ಕೆಲ್ಲ ಹಣ ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಏನ್ ಉತ್ತರ ಕೊಡ್ತೀಯ? ದೊಡ್ಡಿ, ಇಂತ ಒಳ್ಳೆ ಟೈಮಲ್ಲ ದರಿದ್ರ ನಮಗ ಪಟ್ಟಿ ನಮ್ಮ ಯಾಕೆ ನಿಲ್ಸ್ಕೊಂತೀಯ? ಇಷ್ಟಕ್ಕೂ ಇದೆಲ್ಲ ಆಗಿದ್ದು ನಿನ್ನಿಂದನೇ. ಕೊಡಲಿ. ಬೆಳಗ್ಗೆ ಪಾವ್ ಭಾಜಿ ಮಾಡ್ಬೇಕಾದ್ರೆ ಸೌಟ್ ಮುರಿದೋಯ್ತು. ಅವಾಗ ಪಟ್ನಾಯಕ್ ಬಂದ, ಕೈನಲ್ಲೇ ಕಲ್ಸು ಅಂದ. ಕೈನಲ್ಲಿ ಕಲ್ಸ್ಬೇಕಾದ್ರೆ ಇತ್ತೀಚೆಗೆ ಅವ್ನು ಟಾರ್ಚರ್ ತುಂಬಾ ಜಾಸ್ತಿ ಆಯ್ತು. ಇವತ್ ನಮ್ ದುಡ್ಡಿಗೆ ಆಗಿದೆ ಅಂದ್ರೆ ನಾಳೆ ನಮಗೂ ಆಗುತ್ತೆ. ಇದಕ್ಕೇನೋ ಮಾಡೋದು, ನೀರಿಗೆ ಬೀಳ್ಬೇಕು ಅಂದ್ರೆ ಇವಾಗ ಅವ್ನು ಬರ್ತಾನೆ ಅಂತ್ಯಾ? ಅವ್ನ್ ಟೈಮ್ ಬ್ಯಾಡ್ ಇದ್ರೆ ಬಂದೇ ಬರ್ತಾನೆ. ಹೌದು. ಹಲೋ, ಅಯ್ಯೋ 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 ಅಯ್ಯೋ, ಏನ್ರೋ ಬಂದಿದೆ ನಿಮ್ಗೆ ದೊಡ್ಡ ರೋಗ. ನನ್ ದುಡ್ಡನ್ನೆಲ್ಲ ಕುಡಿಯೋದು ಖರ್ಚು ಮಾಡ್ತಾ ಇದೀರನ್ರೋ. ನಿಮ್ಮನ್ನ ಧೀರುಬಾಯಿ ಅಮ್ಮಾನಿ ಮಾಡ್ಬೇಕು ಅಂತ ಅನಿದ್ರೆ ನೀವು ಬೀರುಬಾಯಿ ಅಮ್ಮಾನಿ ಆಗ್ತಾ ಇದೀರಾ. ಎಲ್ಲೋ ನನ್ ಕಲೆಕ್ಷನ್ ದುಡ್ಡಲ್ಲ. ಅಯ್ಯೋ, ನಿಮ್ಮ ಕಲೆಕ್ಷನ್ಗೂ ಈ ಖರ್ಚಿಗೂ ಯಾವುದೇ ಸಂಬಂಧನೂ ಇಲ್ಲ. ನಾವಿಲ್ಲೆಲ್ಲ ಒಂದ್ ಇಂಪಾರ್ಟೆಂಟ್ ಕೆಲಸದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ನೀವು ನಮ್ ಜೊತೆ ಜಾಯ್ನ್ ಆಗ್ತೀರಾ? ಒಂದೆರಡು ಪಿಕ್ ಹಾಕೊಂಡು. ಖರ್ಚೆಲ್ಲ ನಿಮ್ದೆ? ಎಲ್ಲ ನಮ್ದೆ 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 ನಮ್ದೆ. ಹಾಗಾದ್ರೆ 2 ಬಾಟಲ್ ಬೀರು ಜಾಸ್ತಿ ಕುಡಿತೀನಿ. ಹೌದು, ಏನು ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿದ್ರಲ್ಲ, ಏನದು? ನಾವೊಬ್ಬನ್ ಹೊಡಿಬೇಕು ಅಂತ ಡಿಸೈಡ್ ಮಾಡಿದೀವಿ ಸರ್. ಅದಕ್ಕೆ ನಿಮ್ ಅಡ್ವೈಸ್ ಬೇಕಾಗಿತ್ತು. ಯಾಕೆ ಹೊಡಿಬೇಕು ಅಂತಿದ್ದೀರಾ? ಸರ್, ಅವನು ನಮ್ ತುಂಬಾ ಟಾರ್ಚರ್ ಕೊಡ್ತಾವನೆ ಸರ್. ಈಗಲೂ ಕೊಡ್ತಾನೆ ಇದ್ದಾನೆ. ಹೌದು. ಅಂದ್ರೆ ಅವನ ಮೇಲೆ ನಿಮ್ಗೆ ತುಂಬಾ ದ್ವೇಷ ಇದೆ ನಂಗಾಯ್ತು. ಕುತ್ತಿಗೆವರೆಗೂ ಇದೆ ಸರ್. ತಿಥಿ ಮಾಡೋವರೆಗೂ ಇದೆ. ಓ, ಈ ಎಮೋಷನ್ ಅಲ್ಲಿ 4 ಜನ ಸೇರಿ 4 ಹೊಡೆದ್ರೆ ಅದು ಅಲ್ಲಿಗೆ ಮುಗಿದೋಗುತ್ತೆ. ಆದ್ರೆ ಪದ್ಧತಿ ಅದಲ್ಲ. ಹೊಡೆಯೋದ್ರಲ್ಲಿ ಒಂದು ಆರ್ಟ್ ಇರ್ಬೇಕು, ಆರ್ಟ್ ಇರ್ಬೇಕು, ಮ್ಯೂಸಿಕ್ ಇರ್ಬೇಕು, ದಮ್ ಇರ್ಬೇಕು, ರಿಧಮ್ ಇರ್ಬೇಕು, ಸ್ಯಾಡಿಸಮ್ ಇರ್ಬೇಕು. ಅದಕ್ಕೆ ತಾನೇ ಸರ್ ನಾನು ಕೇಳ್ತಿರೋದು. ಅದನ್ನ ಕ್ಲಿಯರ್ ಆಗಿ ಹೇಳ್ಬೇಡಿ. ಅದಕ್ಕೆ ಹೊಡಿಸ್ಕೊಳ್ಳೋ ವ್ಯಕ್ತಿ ಯಾರು ಅನ್ನೋದನ್ನ ಗುರುತು ಮಾಡ್ಬೇಕು. ಮಾಡ್ಬಿಡಿದೀವಿ ಸರ್, ಮಾಡ್ಬಿಡಿದೀವಿ. ಸ್ಪಾಟ್ ಇಟ್ರೆ ಅಲ್ಲಾಡಬಾರ್ದು. ಅಯ್ಯೋ, ಅಲ್ಲಾಡ ಚಾನ್ಸೇ ಇಲ್ಲ ಸರ್. ಇರಿ 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 ಹೊಡಿತಾರೆ ಅಂತ ಗೊತ್ತಾದ್ರೆ ಎಸ್ಕೇಪ್ ಆಗ್ಬಿಡ್ತಾನೆ. ಅದಕ್ಕೆ ಅವನು ಎಲ್ಲೂ ಓಡೋದ ಹಾಗೆ ಎಲ್ಲಾ ಕಡೆಯಿಂದ ಕವರ್ ಅಪ್ ಮಾಡ್ಬೇಕು. ಎಲ್ರು ತುಂಬಾ ಅರ್ಜೆಂಟ್ ಅಲ್ಲಿ ಇದೀರಾ? ಅಯ್ಯೋ, ತುಂಬಾ ಅರ್ಜೆಂಟ್ ಸರ್. ಬೇರೆ ಬೇಗ ಹೇಳ್ಬಿಡಿ ಸರ್, ಅದು ಹೆಂಗೆ ಅಂತ. ಕೈ ಮುಷ್ಟಿನ
ಹಂಗೆ ಗಟ್ಟಿಯಾಗಿ ಹಿಡ್ಕೋಬೇಕು. ಹಿಡ್ಕೊಂಡ್ರಿ ಸರ್. ಮೊದಲನೇ ಗುದ್ದಲ್ಲಿ ಗೆಲುವಿರೋದ್ರಿಂದ ಅವನ್ ಮೂಗಿಗೆ ಸರಿಯಾಗಿ ಗುದ್ದಿದ್ರೆ ಕಣ್ಣು ಗುಡ್ಡೆಗಳೆರಡು ಆಚೆ ಬಂದ್ಬಿಡ್ಬೇಕು. ನನಗೆ ಹೊಡಿತಾ ಇದ್ದೀರಾ? ಆ ವ್ಯಕ್ತಿ ನೀವೇ ಸರ್. ತಡೀರ ಅವ್ರು ಮೊದಲೇ ಹೇಳಿದ್ರಲ್ಲ, ಹೊಡೆಯಕ್ಕೆ ಮುಂಚೆ ದಮ್ ಇರಬೇಕು, ಸ್ಯಾಡಿಸಮ್ ಇರಬೇಕು, ರಿದಮ್ ಇರಬೇಕು, ಮ್ಯೂಸಿಕ್ ಇರಬೇಕು. ತಿಳಿಯರು ನಿನ್ನ ಬಡ್ಡಿ ವ್ಯವಹಾರಗಳ ಮರ್ಮ. ಬಡ್ಡಿ ಪಿಶಾಚಿ ಕನ್ನಡದವರಲ್ಲ ಅಂತ ಮೋಸ ಮಾಡಿದ್ರೆ ನಿನ್ ರಕ್ತನ ಎಷ್ಟು ಕಾವೇರಿ ತರ ಕೂಡದೆ ಬಿಡ್ತೇವೆ. ಓಂ ನುಡಿದೇನಾ? ಜೋಗಿ ಗೊತ್ತೇನಾ? ಹೇಯ್, ಕರ್ನಾಟಕದಲ್ಲಿ ಲಾಂಗ್ ಹಿಡಿಯೋ ಕೇಳ್ಕೊಟ್ಟಾನೆ ನಾನ್ ಕಣ. ಲಾಂಗ್ ಹಿಡಿಯೋ ಕೈಗೆ ಎಂಜಿಲ್ ಪ್ಲೇಟ್ ಕೊಟ್ಬಿಟ್ಟಿಯಲ್ಲೋ. ಪಟ್ನಾಯಕ್ ಗುಲ್ಡು ನನ್ನ ಮಗನೇ. ಪಾವ್ ಬಾಜಿ ಬೆಂಗಳೂರಿನಲ್ಲಿ ಪಾನಿಪುರಿ ಪಿಜ್ಜಾ ತಿನ್ಕೊಂಡಿದ್ದ ನನ್ನ ಬಾಡಿಗೆ ಪಾವ್ ಬಾಜಿ ಪ್ಲೇಟ್ ಕೊಟ್ಟು ರೇಖೆ ಎಲ್ಲ ಸವದೋಯ್ತು. ನಮಸ್ಕಾರ. ಆ ಎಂಜಿಲ್ ಪ್ಲೇಟ್ ತೊಳೆಯೋದನ್ನ ನೆನೆಸ್ಕೊಂಡ್ರೆ ನನಗೆ ನಿಮ್ಮನ್ನ ಹಾಗೆ ಪರ 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 ಅಮೆರಿಕನ್ ಡಾಲರ್ಸ್, ಲಂಡನ್ ಪೌಂಡ್ಸ್, ಮಲೇಷಿಯನ್ ರಿಂಗೇಟ್ಸ್ ನ ದುಬೈನಲ್ಲಿ ಛಲಾರಿ. ಅವ್ರಿವ್ ತಿನ್ಬಿಟ್ಟಿದ್ ಏಂಜಲ್ ಪ್ಲೇಟ್ ನನ್ನ ಕೈಲಿ ತೊಳೆಯಂಗ್ ಮಾಡ್ಬಿಟ್ಟಲ್ಲ ಮ್ಯಾನ್. ಎಲ್ಲಿದೆಯೋ ನ್ಯಾಯ? ದುಬೈ ಹೀರೋ, ಇದು ಕನಸಲ್ಲ ತಂದೆ, ನಿಜ. ನೋಡು ಇವನ ಅವತಾರನ. ಇವನು ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲ, ಈ ತೊಟ್ಟಿ ಗ್ಯಾಂಗ್ ಲೀಡ್ರು. ಕುಡಿದ್ರೆ ವಜ್ರಮುಲಿ ಎಲ್ಲನ್ನು. ಇವ್ನ್ ಪಟ್ನಾಯಕ್ ಅಲ್ಲ, ಕಟ್ನಾಯಕ್. ನಿಂತ್ಕೊಳ್ರ ಮೂರ್ಖರ. ನಿಮ್ ಕೋತಿ ಬುದ್ಧಿ ಎಲ್ಲ ಕಟ್ಟಿಡಿ. ಊರ್ ಬಿಟ್ಟು ಊರ್ ಬಂದಿದೀವಿ, ಜಗಳ ಯಾಕೆ? ಬಾಬಣ್ಣ, ನನ್ ಮಾತು ಕೇಳು. ಆ ಹುಡುಗಿ ಹತ್ರ ಹೋಗಿ ತಪ್ಪಾಯ್ತು ಅಂತ ಕ್ಷಮೆ ಕೇಳು. ನಮಸ್ತೆ ರೇವತಿ. ವಸುಂಧರ ಇಲ್ಲ, ಅವಳು ಊರ್ಗೋದ್ಲು. ಊರ್ಗೋದ್ರ? ಯಾವಾಗ? ಈಗ ತಾನೇ ಸ್ಟೇಷನ್ ಬಿಟ್ಟು ಬಂದೆ. ಭಯ್ಯ, वीटी स्टेशन चलेंगे. पैसा 200. ಅಯ್ಯೋ ಫ್ಲಾಶ್ ಬ್ಯಾಕ್ ಚೆನ್ನಾಗಿಲ್ವಾ? ಬಹಳ ದರಿದ್ರವಾಗಿದೆ. ಇಲ್ಲ, ನಾನ್ ಕರೆಕ್ಟ್ ನಿಂಗೆ ಹೇಳಿಲ್ಲ ಅನ್ಸುತ್ತೆ. ಡೈರಿ ಎಲ್ಲ ಡೀಟೇಲ್ ಆಗಿ ಬರ್ದಿಟ್ಟಿದೀನಿ. ಅದನ್ನ ನಾನ್ ಬರೀ ಓದ್ಬೇಕಾ? ಏನಿಲ್ಲ, ಬರೀ 350 ಪೇಜ್ ಇದೆ ಅಷ್ಟೇ. ಅಯ್ಯೋ, ಯಾಕಪ್ಪ ನನ್ನ ಸಾಯಿಸ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟ? ಅಲ್ಲ ಬಾವ, ನನ್ ನೀನು ನಿನ್ ಲವ್ ಒಂದ್ ಹಾಕಿಂಗಿಲ್ಲ, ಒಂದ್ ಕಿಸ್ಸಿಂಗ್ ಇಲ್ಲ, ಒಂದ್ ಏನಿಲ್ಲ. ಟ್ಯಾಕ್ಸಿ ಕೊಡಕ್ ದುಡ್ಡು ಬಂದ್ಬಿಟ್ಟೆ ಇಲ್ಲಿ. ಅಯ್ಯೋ ನಿನ್ನ. ಅಲ್ಲ ಬಾವ, ನನ್ ಸುಮ್ಮನೆ ನೋಡು, ಕರೆಕ್ಟ್ ಆಗಿ ಹೇಳ್ತೀನಿ ನೋಡು. ನಿನ್ನ ಪಾವ್ ಬಾಜಿ ಮುಖಕ್ಕೆ ಯಾವ ಹುಡುಗಿನ ಲವ್ ಮಾಡಲ್ಲ ಕಣೋ. ಅಲ್ಲ, ಅವಳು ಪಾವ್ ಬಾಜಿ ಅಂತಲ್ಲ. ಅಲ್ಲ, ನನ್ ಲವ್ ಏನ್ ನಿಜ ಎಲ್ಲ ಸುಳ್ಳು.